ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಮುಂದಿನ 6 ತಿಂಗಳು 6 ಮಂತ್ಸ್ ಎನರ್ಜಿ ನಿಮ್ಮ ಲೈಫ್ನಲ್ಲಿ ಹೇಗಿದೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂಬರುವ 6 ತಿಂಗಳಲ್ಲಿ ಫ್ಯೂಚರ್ ರೀಡಿಂಗ್ ಬಗ್ಗೆ ಆಗಿರುತ್ತೆ. ನೆಕ್ಸ್ಟ್ 6 ಮಂತ್ಸ್ ನಿಮ್ಮ ಲೈಫ್ನಲ್ಲಿ ಏನು ಘಟನೆಗಳು ನಡೆಯುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಹಾಗೂ ಯಾವ ಬೆಳವಣಿಗೆ ಅಥವಾ ಯಾವ ವಿಷಯವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನುವ ವಿಷಯವಾಗಿ ರೀಡಿಂಗ್ ಆಗಿರುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ, ಮೊದಲನೇದು, ಎರಡನೇದು ಹಾಗೂ ಮೂರನೇದು. ನಿಮಗೆ ಯಾವುದು ಕನೆಕ್ಟ್ ಅನಿಸುತ್ತೆ, ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮ ನೆಕ್ಸ್ಟ್ 6 ಮಂತ್ಸ್ ಹೇಗಿರುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು 6 ಮಂತ್ಸ್, ಈ ಕುರಿತಾಗಿ ನಾನು ರೀಡಿಂಗ್ನ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ 6 ಮಂತ್ಸ್ ಎನರ್ಜಿ ಮತ್ತು ಓವರ್ ಆಲ್ ಹೌ ಇಟ್ ಈಸ್ ಫಾರ್ ಯು. ಮತ್ತು ಸ್ಪೆಷಲ್ ಮೆಸೇಜಸ್ ಕೂಡ ನಿಮಗೋಸ್ಕರ ನಾನು ತೆಗಿತಾ ಇದ್ದೀನಿ. ವಾಟ್ ಆರ್ ದ ಸ್ಪೆಷಲ್ ಮೆಸೇಜಸ್? ಸೊ ಹಿಯರ್ ಯು ಗೋ. ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಕ್ವೀನ್ ಆಫ್ ವಾಂಡ್ಸ್ ಮತ್ತು ದ ಹೆರೋಫಂಟ್ ಕಾರ್ಡ್, ಅದಾದ ನಂತರ ಏಸ್ ಆಫ್ ವಾಂಡ್ಸ್ ಮತ್ತು ಕಿಂಗ್ ಆಫ್ ವಾಂಡ್ಸ್, 8 ಆಫ್ ವಾಂಡ್ಸ್, ದ ವೀಲ್ ಆಫ್ ಫಾರ್ಚ್ಯೂನ್. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಷನ್ ಓರಿಯೆಂಟೆಡ್ ಕಾರ್ಡ್ಸ್ ಜಾಸ್ತಿ ಇದೆ. ಮತ್ತು ಓವರ್ ಆಲ್ ಏನಿದೆ, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಸ್ಟ್ರೆಂತ್ ತುಂಬ ಇದೆ. ಹಾಗೂ ಟ್ರಾವೆಲ್ ನೋಡ್ತಾ ಇದ್ದೀನಿ. 6 ಮಂತ್ಸ್ ಒಳಗಡೆ ಒಂದು ಒಳ್ಳೊಳ್ಳೆ ಜಾಗಗಳೇನಾದ್ರು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅದನ್ನು ನಾನು ನೋಡ್ತಾ ಇದ್ದೀನಿ. ಮತ್ತು ಕೆಲಸ ಕಾರ್ಯಗಳಲ್ಲಿ ನಾನೇನೂ ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ, ಆದರೆ ವೇಗ ಇದೆ. ಹಾಗೂ ಒಂಥರ ಈಗಲ್ಸ್ ಐ ಅಂತ ಹೇಳ್ತೀವಲ್ಲ, ತುಂಬ ಒಬ್ಸರ್ವೆಂಟ್ ಆಗಿರ್ತೀರ ನೀವು. ಹಾಗೂ ಲೈಫ್ನಲ್ಲಿ ಕ್ಲಾರಿಟಿ ವಿಷಯವಾಗಿ ನೋಡೋಕ್ಕೆ ಹೋದರೂ ಕೂಡ ತುಂಬಾ ಸ್ಮೂತಾಗಿದೆ. ಓಕೆ, ಅಂದರೆ ಡಿಸಿಷನ್ಸ್ ಮೇಕಿಂಗ್ ಚೆನ್ನಾಗಿರುತ್ತೆ ನಿಮ್ಮದು. ಹಾಗೂ ನೀವು ಯಾವುದಾದ್ರೂ ಕೆಲಸ ಇದು ಮಾಡ್ತೀನಿ ಅಂತ ಮನಸ್ಸು ಮಾಡಿದರೆ ಅದು ಆಗತ್ತೆ. ಅದರಲ್ಲಿ ನಾನೇನು ಅಡೆತಡೆಗಳನ್ನ ನೋಡ್ತಾ ಇಲ್ಲ, ವಿಚ್ ಇಸ್ ಗುಡ್ ಫಾರ್ ಯು. ಮತ್ತು ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯು ಹ್ಯಾವ್ ದ್ಯಾಟ್ ಪ್ಯಾಷನ್ ಕುರಿತಾಗಿ ಒಂಥರ ಆಸೆ ಇರುತ್ತಲ್ಲ, ಇದು ಮಾಡಬೇಕು, ಅದು ಸಾಧನೆ ಮಾಡಬೇಕು. ಹವ್ಯಾಸಗಳ ವಿಷಯವಾಗಿ ಏನಾದರೂ ನೀವು ಅದನ್ನೇ ಪ್ರೊಫೆಷನ್ ಆಗಿ ತೊಗೋಬೇಕು ಅಂತ ಇದ್ದೀರಾ ಅಂದರೂ ಮಾಡಬಹುದು. ಬಿಕಾಸ್ ಒಂದು ಫೈರ್ ಎಲಿಮೆಂಟ್ ಜಾಸ್ತಿ ಇದೆ. ಸೊ ಈ ಒಂದು ಫೈರ್ ಎಲಿಮೆಂಟ್ ಎನರ್ಜಿನ ನಿಮ್ಮ ಪರ್ಸ್ನಲ್ ಗ್ರೋತ್, ಪ್ರೊಫೆಷ್ನಲ್ ಗ್ರೋತಿಗೆ, ಸ್ಪೆಷಲ್ಲಾಗಿ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಗ್ರೋತಿಗೆ ನೀವು ಎನರ್ಜಿನ ಹಾಕಿದರೆ ತುಂಬ ಬೆಸ್ಟ್ ಆಗಿರುವಂಥ ರಿಸಲ್ಟ್ನ ನೋಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ಮತ್ತು ನೀವು ನಿಮ್ಮ ಲೈಫ್ಗೆ ಬೆಸ್ಟ್ ಗೈಡ್ ಆಗಿರ್ತೀರಾ ಅಂತಲೂ ಬರ್ತಾ ಇದೆ. ಬೇರೆ ಯಾರೂ ನಿಮ್ಗೆ ಅಡ್ವೈಸ್ ಕೊಡೋದಿರಲಿ, ನೀವು ಏನು ಮಾಡಿದರೆ ಸರಿ, ಏನು ಮಾಡಲಿಲ್ಲ ಅಂದರೆ ಸರಿ, ಎಲ್ಲದರ ಬಗ್ಗೆ ಕ್ಲಾರಿಟಿ ಇದೆ. ಹಾಗೂ ಬೆಟರ್ ಆಗಿರುವಂಥ ಆಪ್ಷನ್ಸ್ ಕೂಡ ಲೈಫಿಗೆ ಬರ್ತಾ ಇದೆ ನಿಮಗೆ. ಓಕೆ, ಏಸ್ ಆಫ್ ವಾಂಡ್ಸ್ ಅಗೇನ್, ನ್ಯೂ ಆಫರ್, ನ್ಯೂ ಆಪರ್ಚುನಿಟೀಸ್. 6 ಮಂತ್ಸ್ ಒಳಗಡೆ ನಾನು ಏನೇನಾಗುತ್ತೆ ಹೇಳ್ತಾ ಇರೋದು. ನ್ಯೂ ಆಫರ್, ನ್ಯೂ ಆಪರ್ಚುನಿಟೀಸ್. ಸ್ಪೆಷಲಾಗಿ ಇವತ್ತಿಂದ 3ನೇ ತಿಂಗಳಿದೆ ನೋಡಿ. ಅದ್ಭುತವಾದ ಒಂದು ಬರಹಗಾರರಿಗೇನಿದೆ ಅಂದರೆ ರೈಟಿಂಗ್ ಸ್ಕಿಲ್ಸ್ ಏನಾದರೂ ಇದೆ ಅಂದರೆ ಅದರಲ್ಲಿ ನಿಮಗೆ ಗ್ರೋತ್ ಇದೆ. ಈಗ ನೀವು ಬುಕ್ ಬರೆಯೋದು ಅಥವಾ
ಸ್ಪೆಷಲ್ಲಾಗಿ ಈ ಒಂದು ಬರಹಗಾರರು ಯಾರು ಆ ಒಂದು ಪ್ರೊಫೆಷನಲ್ಲಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಬರ್ತಾ ಇದೆ. ಅಂದರೆ ಆ ಥರದ್ದು ಬದಲಾವಣೆ ನೋಡ್ತಾ ಇದ್ದೀನಿ. ಅದಾದ ನಂತರ ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಕಿಂಗ್ ಆ್ಯಂಡ್ ಕ್ವೀನ್ ಬರ್ತಿರೋದ್ರಿಂದ ಅಗೇನ್ ದೆರ್ ಇಸ್ ಅ ಫೀಮೇಲ್ ಆ್ಯಂಡ್ ಮೇಲ್ ಎನರ್ಜಿ. ಇದರ ಅರ್ಥ ಏನಂದರೆ ನಿಮ್ಮ ರಿಲೇಷನ್ಶಿಪ್ ವಿಷಯವಾಗೂ ತುಂಬ ಚೆನ್ನಾಗಿರುವಂಥ ರಿಸಲ್ಟ್ನ ನಾನು ನೋಡ್ತಾ ಇದ್ದೀನಿ. ಅಂದರೆ ನಿಮ್ಮನ್ನು ಹುಡುಕ್ಕೊಂಡು ಒಬ್ಬರು ಬರ್ತಾರೆ ನಿಮ್ಮ ಲೈಫಿಗೆ, ತಾನೇ ನಿಮಗೆ ಒಲಿದು ಒಬ್ಬರು ನಿಮ್ಮ ಲೈಫಿಗೆ ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಸಿಂಗಲ್ ಆಗಿದ್ದೀರಾ ಅಂದರೆ ನೀವು ಏನಪ್ಪ ಈ ಥರನೇ ಇದೆ ನನ್ನ ಲೈಫ್ ಅಂತ ಬೇಜಾರು ಮಾಡ್ಕೊಳ್ಳೋದ್ರ ಬದಲಾಗಿ ಆ ಒಂದು ಬದಲಾವಣೆ 4ನೇ ತಿಂಗಳಲ್ಲಿ ನಡೆಯುತ್ತೆ. ಅಚಾನಕ್ಕಾಗಿ ಒಂದು ಚೇಂಜ್ ಬರುತ್ತೆ. ಆ ಚೇಂಜಲ್ಲಿ ಏನಾಗುತ್ತೆ ಅಂದರೆ ನಿಮ್ಮನ್ನು ಹುಡುಕೊಂಡು ಅಥವಾ ನಿಮ್ಮ ಹತ್ರ ಒಂದು ಪ್ರೊಫೈಲ್ ಪ್ರಪೋಸಲ್ ಆ ಥರದ್ದು ಒಂದು ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೆ. ಓಕೆ, ಮತ್ತು 8 ಆಫ್ ವಾಂಡ್ಸ್ ಇದೆ. 8 ಆಫ್ ವಾಂಡ್ಸ್ ಅಗೇನ್ ತುಂಬ ಟ್ರಾವೆಲ್ ನೋಡ್ತಾ ಇದ್ದೀನಿ. ಈ ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಟ್ರಾವೆಲ್ ಇದೆ, ಅಬ್ರಾಡ್ ಚಾನ್ಸಸ್ ಇದೆ, ಅಬ್ರಾಡ್ ಆಪರ್ಚುನಿಟೀಸ್ ಇದೆ. ನೀವು ಈ ಥರನೇ ಮಾಡಬೇಕು, ನಾನು ಈ ವಿಷಯದಲ್ಲೇ ನಾನು ಡೆವಲಪ್ ಆಗಬೇಕು ಅಥವಾ ಈ ಒಂದು ಗುರಿನ ಮುಟ್ಟಬೇಕು, ಇಷ್ಟೇ ನೀವು ಮಾಡಬೇಕಾಗಿರೋದು, ಇಷ್ಟೇ ನೀವು ಮನಸ್ಸಿಗೆ ಹಾಕ್ಕೊಂಡು ಮಾಡಿದರೆ ನೀವು ಅಷ್ಟು ಬೆಸ್ಟ್ ಆಗಿರುವಂಥ ರಿಟರ್ನ್ಸ್ನ ನೋಡ್ತೀರಾ ಹಾಗೂ ಸಕ್ಸಸ್ನ ನೋಡ್ತೀರಾ. ಏಕೆಂದರೆ ನಿಮ್ಮನ್ನು ಜನ ನಂಬ್ತಾರೆ, ನಿಮ್ಮನ್ನು ಜನ ನಂಬಿ ಕೆಲಸ ಕೊಡ್ತಾರೆ ಹಾಗೂ ನಿಮ್ಮ ಮೇಲೆ ಒಂದು ವಿಶ್ವಾಸನ ಇಡ್ತಾರೆ. ಸೊ ನಿಮ್ಮ ಪರ್ಸ್ನಲ್ ಡೆವಲಪ್ಮೆಂಟ್ ಜೊತೆಗೆ ನಿಮ್ಮ ಪ್ರೊಫೆಷ್ನಲ್ ಸರ್ಕಲಲ್ಲಿ ಏನಿದೆ ಅದರಲ್ಲೂ ಡೆವಲಪ್ಮೆಂಟ್ಸ್ನ ನೋಡ್ತೀರಾ, ಅದರಲ್ಲೂ ಗ್ರೋತ್ ನೋಡ್ತೀರಾ. ವೀಲ್ ಆಫ್ ಫಾರ್ಚ್ಯೂನ್ ಬೈ ದ 6th ಮಂತ್ ಮನಿ ಮ್ಯಾಟರ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. 6 ತಿಂಗಳು ಒಳಗಡೆ ಮನಿ ಮ್ಯಾಟರ್ಸ್ನಲ್ಲಿ ಇಂಪ್ರೂವ್ಮೆಂಟ್ ನೋಡ್ತಾ ಇದ್ದೀನಿ. ಹಾಗೂ ಇನ್ನೊಂದೇನು ನೋಡ್ತಾ ಇದ್ದೀನಿ ಅಂದರೆ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಬೇಕು ಅಂತ ಇದ್ದೀರಾ ಅಂದರೆ ಒಳ್ಳೆ ಸಮಯ, ಹಾಕ್ಬೋದು, ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ. ಮತ್ತು ಸಿಹಿ ಸುದ್ದಿ ಕೂಡ ಕೆಲವರು ಕೇಳ್ತೀರ. ಸಿಹಿ ಸುದ್ದಿ ಕಪ್ ಆಫ್ ಇಮೋಷನ್ಸ್ ಇರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಸ್ನಲ್ಲಿ ಅಡೆತಡೆಗಳು ಅಥವಾ ಏನೋ ಒಂದು ಪ್ರಾಬ್ಲಮ್ ಇದೆ ಬಗೆಹರಿಸ್ಕೊಳ್ತೀರಾ, ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ನ ಬಗೆಹರಿಸ್ಕೊಳ್ತೀರಾ ಹಾಗೂ ಅದರಲ್ಲೂ ಜಯ ನೋಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ನಿಮ್ಗೊಂದು ಕಾರ್ಡು ಯಾವುದೂ ನೀವು ಅಪ್ಸೆಟ್ ಆಗುವಂಥ ಯಾವುದೂ ಕಾರ್ಡ್ ಬಂದಿಲ್ಲ. ಓಕೆ, ಲೋನ್ಲಿನೆಸ್ ಬರ್ತಾ ಇದೆ. ಇತ್ತೀಚೆಗೆ ರೀಡಿಂಗ್ಸ್ನಲ್ಲಿ ನಾನು ಜಾಸ್ತಿ ಲೋನ್ಲಿನೆಸ್ ಕಾರ್ಡ್ಸ್ನೇ ಪಿಕ್ ಮಾಡ್ತಾ ಇದ್ದೀನಿ. ನೀವು ಅದನ್ನು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ನಾನೇನು ನೋಡ್ತಾ ಇದ್ದೀನಿ ಅಂದರೆ ಕೆಲವರಿಗೆ ಆ ಒಂದು ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ಎಲ್ಲ ಇದ್ರೂ ಕೂಡ ಒಂದೇನೋ ಒಂದು ಕಳ್ಕೊಂಡಿರುವಂಥ ಭಾವನೆ ಬಂದಿರ್ಬೋದು, ಅದು ನಿಮಗೂ ಆಗ್ತಾ ಇದೆ ಇತ್ತೀಚೆಗೆ. ಮ್ಯಾರೇಜ್ ಕಾರ್ಡ್ ನಾನು ಹೇಳಿದ್ನಲ್ಲ, ಕೆಲವರಿಗೆ ಆ ಥರದ್ದು ಒಂದು ಮ್ಯಾರೇಜ್ ರಿಲೇಟೆಡ್ ಪ್ರೊಫೈಲ್ ಕೂಡ ಬರುತ್ತೆ ಅಂತ. ಒಳ್ಳೆ ಪ್ರೊಫೈಲ್ ನಿಮ್ಮನ್ನು ಹುಡ್ಕೊಂಡೇ ಬರುತ್ತೆ. ನೀವು ಹತಾಶೆಯಲ್ಲಿದ್ದೀರಾ, ನಿರಾಶೆಯಲ್ಲಿದ್ದೀರಾ, ಯಾಕೆ ನಾನು ಅಂದ್ಕೊಂಡಿರೋ ಥರ ಪ್ರೊಫೈಲ್ ನನಗೆ ಸಿಗ್ತಾ ಇಲ್ಲ ಅಥವಾ ನನಗೆ ಹೇಗೆ ಬೇಕೋ ಹಾಗೆ ನನಗೆ ಯಾಕೆ ನಾನು ಇಷ್ಟಪಡುವಂಥ ವ್ಯಕ್ತಿ ಯಾಕೆ ನನ್ನ ಲೈಫಲ್ಲಿ ಬರ್ತಾ ಇಲ್ಲ, ಈ ಥರ ಏನಾದರೂ ನಿಮಗೆ ಹತಾಶೆ ನೋವು ಇದೆ ಅಂದರೆ ಅದರಲ್ಲೂ ಕೂಡ ಒಂದು ಒಳ್ಳೆಯ ರಿಸಲ್ಟ್ ವಿತಿನ್ 6 ಮಂತ್ಸ್ ಮ್ಯಾರೇಜ್ ಆಗೋದು, ವಿತಿನ್ 6 ಮಂತ್ಸ್ ಎಂಗೇಜ್ಮೆಂಟ್ ಆಗುವಂಥದ್ದು, ಇಂಥದ್ದನ್ನೆಲ್ಲ ನಾನು ಪಿಕ್ ಮಾಡ್ತಾ ಇದ್ದೀನಿ. ಮ್ಯಾರೇಜ್ ರಿಲೇಟೆಡ್ ಕಾರ್ಡ್ಸ್ ಬರ್ತಾ ಇದೆ, ಸ್ವೀಟ್ ಲವ್ ಬರ್ತಾ ಇದೆ ಹಾಗೂ ಡಿಪೆಂಡೆನ್ಸಿ ಕಾರ್ಡ್ ಬರ್ತಾ ಇದೆ. ನೀವು ನಂಬಿ ಒಬ್ಬರನ್ನ ಪ್ರೀತಿಯಿಂದ ಸ್ವೀಕರಿಸ್ತೀರಾ ನಿಮ್ಮ ಲೈಫಲ್ಲಿ ಅಂತ ಬರ್ತಾ ಇದೆ. ರಾಬರಿ ಕಾರ್ಡ್ ಬರ್ತಿರೋದ್ರಿಂದ ಎಚ್ಚರಿಕೆಯಿಂದ ಇರಿ. ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರು ಒಂದು ಸ್ವಲ್ಪ ಕಳ್ಳತನದ ಒಂದು ಎಚ್ಚರಿಕೆ ನಿಮಗೆ ಕಾರ್ಡ್ನಲ್ಲಿ ಬಂದಿರೋದ್ರಿಂದ ಲಾಕ್ ಹಾಕೋದು, ಸರಿಯಾಗಿ ಡಬಲ್ ಚೆಕ್ ಮಾಡೋದು, ಈ ಥರದ್ದೆಲ್ಲ ವಿಷಯವಾಗಿ ಹುಷಾರಾಗಿರಿ ಅಂತ ಬರ್ತಾ ಇದೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಆದರೆ ರಾಬರಿ ಅಂತಲೇ ಲೈಕ್ ಇಟ್ ಇಸ್ ಸೋ ಕ್ಲಿಯರ್ ಇನ್ ದ ಕಾರ್ಡ್, ಅದ್ರ ಕಡೆಗೆ ನೀವು ಗಮನ ಕೊಡಬೇಕು. ಸೇಫ್ಟಿ ಕಡೆಗೆ ಗಮನ ಕೊಡಿ, ನಿಮ್ಮ ಮತ್ತು ನಿಮ್ಮ ಮನೆಯವರ ಸೇಫ್ಟಿ. ಓಕೆ, ಇನ್ನೊಂದು ಮೆಸೇಜ್ ಏನು ಬರ್ತಾ ಇದೆ, ಕೇರ್ ಬರ್ತಾ ಇದೆ, ಪೇರೆಂಟ್ಹುಡ್. ಓಕೆ, ಪ್ರೆಗ್ನೆನ್ಸಿ ನ್ಯೂಸ್ ಕೂಡ ನಾನು ನೋಡ್ತಾ ಇದ್ದೀನಿ. ಕೆಲವರಿಗೆ ಪ್ರೆಗ್ನೆನ್ಸಿ ನ್ಯೂಸ್ ಇದೆ.
ನೀವು ಈಗ ಈ ಥರ ನಾನು ಟ್ರೈ ಮಾಡ್ತಾಯಿದ್ದೀನಿ, ನನಗೆ ಗುಡ್ ನ್ಯೂಸ್ ಸಿಗ್ತಾ ಇಲ್ಲ, ಅಥವಾ ಪ್ರೆಗ್ನೆಂಟ್ ಆಗಿರುವವರಿಗೆ ಒಳ್ಳೆಯ ಚೈಲ್ಡ್ ಬರ್ತ್ ವಿಷಯವಾಗಿ ಗುಡ್ ನ್ಯೂಸ್ ಇದೆ, ಸುಲಭವಾಗಿ ಅಂದರೆ ಸ್ಮೂತಾಗಿ ಆಗುತ್ತೆ ಅವ್ರ ಚೈಲ್ಡ್ ಬರ್ತ್. ಓಕೆ, ಸೊ ಪ್ರೆಗ್ನೆನ್ಸಿದು ಗುಡ್ ನ್ಯೂಸ್ ಇದೆ, ಮ್ಯಾರೇಜ್ ಗುಡ್ ನ್ಯೂಸ್ ಇದೆ. ಸೊ ಯಾರು ಈ ಒಂದು ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ, ತುಂಬ ಒಳ್ಳೊಳ್ಳೆ ವಿಷಯಗಳು 6 ತಿಂಗಳೊಳಗಡೆ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಡ್ರೀಮ್ ಇರುತ್ತೆ, ಈ ಥರ ಇರಬೇಕು, ಈ ಥರ ಆಗಬೇಕು, ಹೀಗೆ ಸಿಗಬೇಕು. ಸೊ ಅಂಥ ವಿಷಯಗಳು ನಿಮ್ಮ ಲೈಫಲ್ಲಿ 6 ತಿಂಗಳ ಒಳಗಡೆನೇ ನಡೆಯುತ್ತೆ. ನೋಡ್ತಾ ಇರಿ. ಓಕೆ, ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ನಾನು ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಅಥವಾ ನೀವು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಆರಾಮಾಗಿ ಎಂಜಾಯ್ ಮಾಡಿ ಲೈಫ್ನ. ಓಕೆ, ಈಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮ 6 ಮಂತ್ಸ್ ಹೇಗಿರುತ್ತೆ, ಆನ್ ದ ಹೋಲ್ ಎನರ್ಜಿ ಹೇಗಿದೆ ನಿಮ್ಮದು, ಮತ್ತು ಮೆಸೇಜಸ್ ಏನಿದೆ ಯೂನಿವರ್ಸಿಂದ ನಿಮಗೆ, ಎಲ್ಲ ಕುರಿತಾಗೂ ರೀಡಿಂಗ್ನ ಮಾಡ್ತೀನಿ. 6 ಮಂತ್ಸ್ ರೀಡಿಂಗ್ ಇದೆ ಮತ್ತು ಓವರ್ ಆಲ್ ಎನರ್ಜಿ ಹೇಗಿದೆ. Three of Pentacles ಬರ್ತಾ ಇದೆ, ನೈಟ್ ಆಫ್ ಕಪ್ಸ್ ಇದೆ, ಅದಾದ ನಂತರದ ಹೈ ಪ್ರೀಸ್ಟೆಸ್, ಪೇಜ್ ಆಫ್ ಪೆಂಟಿಕಲ್ಸ್, ಜಡ್ಜ್ಮೆಂಟ್, 9 ಆಫ್ ಸ್ಪೋರ್ಟ್ಸ್, ಟೆಂಪರೆನ್ಸ್ ಕಾರ್ಡ್. ಇದು ಒಂಥರ ನಿಮಗೆ 6 ತಿಂಗಳು ಹೇಗಿರುತ್ತೆ ಟೈಮ್ ಅಂದರೆ, ಇಟ್ ಈಸ್ ಲೈಕ್ ಅ ಟೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಟೆಸ್ಟಿಂಗ್ ಪೀರಿಯಡ್ ಅಂದರೆ ಎಲ್ಲ ಒಂದು ಅಷ್ಟು ವಿಷಯಗಳಲ್ಲಿ ನೀವು ಕಾಯೋದಾಗಿರ್ಬೋದು, ನೀವು ಪೇಷನ್ಸ್ ಕಳ್ಕೊಳ್ಳುವಂಥ ಸಂದರ್ಭಗಳು ಬರೋದಾಗಿರ್ಬೋದು, ಹೀಗೆಲ್ಲ ಆಗುತ್ತೆ. ಬಿಕಾಸ್ ಈ ಒಂದು 9 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಿದ್ದೆ ಬರದೇ ಇರುವಂಥದ್ದು, ಚಿಂತೆ ಕಾಡುತ್ತೆ ನಿಮಗೆ. ತುಂಬ ಏನೇನೋ ಮನಸ್ಸಿಗೆ ಹಚ್ಕೊಂಡು ನೋವು ಅನುಭವಿಸ್ತೀರ. ನಾನು ಇನ್ನೂ ಒಂದಷ್ಟು ಮೆಸೇಜಸ್ ದೈವದಿಂದ ಏನಿದೆ ಅಂತ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ಲೆಟ್ಸ್ ಸಿ. ಸೊ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅಫ್ಕೋರ್ಸ್ ನಿಮ್ಮ ರಿಲೇಷನ್ಶಿಪ್ಸ್ನಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಓಕೆ ಒಳ್ಳೆಯ ಸಂಬಂಧ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ರಿಲೇಷನ್ಶಿಪ್ನಲ್ಲಿ ಇಂಪ್ರೂವ್ಮೆಂಟ್ಸ್ನ ನೀವು ನೋಡ್ತೀರಾ. ನೀವು ನಿಮ್ಮ ಪಾರ್ಟ್ನರ್ ಒಂದೊಳ್ಳೆ ಜಾಗಕ್ಕೆ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು, ಹಾಗೂ ನೀವು ಇಷ್ಟಪಡುವಂಥ ವ್ಯಕ್ತಿ ಜೊತೆಗೆ ನೀವಿರುವಂಥದ್ದು, ಅಥವಾ ನೀವು ಇಷ್ಟಪಡುವಂಥ ಫ್ರೆಂಡ್ಸ್ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಸೊ 6 ಮಂತ್ಸ್ ನಾನು ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಹೈ ಪ್ರೀಸ್ಟೆಸ್ ಬರ್ತಿರೋದ್ರಿಂದ ಯು ಹ್ಯಾವ್ ಬ್ಲೆಸ್ಸಿಂಗ್ಸ್ ಫ್ರಮ್ ದ ಯೂನಿವರ್ಸ್. ಇದೊಂದು ಕನ್ಫರ್ಮೇಷನ್ ಕಾರ್ಡ್ ಬಂದಿದೆ. ಏನಕ್ಕೂ ಹೆದರೋ ಅವಶ್ಯಕತೆ ಇಲ್ಲ, ಆದರೆ ಆ ಥರದ್ದು ನಿಮಗೆ ಸ್ಥಿತಿ ಸಿಗುತ್ತೆ. ಆ ಥರದ್ದು ಒಂದು ಸಿಚುವೇಶನ್ನ ನೀವು ಫೇಸ್ ಮಾಡ್ತೀರಾ, ತುಂಬ ಕ್ವೆಶನ್ ಮಾಡ್ಕೊಳ್ತೀರಾ, ನನಗೆ ಯಾಕೆ ಹೀಗಾಗ್ತಾಯಿದೆ, ನಾನೇ ಯಾಕೆ ಇಷ್ಟು ಕಷ್ಟ ಅನುಭವಿಸ್ತಿದ್ದೀನಿ, ನನಗೆ ಯಾಕೆ ನನ್ನ ಲೈಫ್ನಲ್ಲಿ ಏನು ಬೇಕೋ ಅದು ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲ, ನಾನು ಯಾಕೆ ಎಲ್ಲದಕ್ಕೂ ಕಾಯಬೇಕು, ಈ ಥರ ಪ್ರಶ್ನೆಗಳು ನಿಮಗೆ ಮೂಡುತ್ತೆ. ಓಕೆ, ಯಾಕೆಂದರೆ ದಿಸ್ ಇಸ್ ಯೋರ್ ಟೆಸ್ಟಿಂಗ್ ಟೈಮ್. 6 ಮಂತ್ಸ್ ಇಸ್ ಯೋರ್ ಟೆಸ್ಟಿಂಗ್ ಟೈಮ್. ಅಂದರೆ ತುಂಬ ನಿಧಾನವಾಗಿ ಹೋಗುತ್ತೆ ವಿಷಯಗಳು, ಹಾಗೂ ನೀವು ಅಂದ್ಕೊಂಡು ಹಂಗೆ ರಿಸಲ್ಟ್ ಬೇಗ ಸಿಗೋದಿಲ್ಲ. ಇಂಥ ವಿಷಯವಾಗಿ ನಿಮಗೆ ಕಿರಿಕಿರಿ ಆಗುತ್ತೆ. ನೀವು ನಿಮ್ಮ ಲೈಫ್ನ ಫಿಕ್ಸ್ ಮಾಡ್ಕೊಳ್ಳೋಕ್ಕೂ ತುಂಬ ಪ್ರಯತ್ನಗಳನ್ನ ಪಡ್ತೀರಾ, ಆದರೆ ಫಿಕ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ನಿಮಗೆ ಸಪೋರ್ಟಿವ್ ಆಗಿರುವಂಥ ಅಕ್ಕಪಕ್ಕ ಜನ ಇಲ್ಲದೆ ಇರುವಂಥದ್ದಾಗಿರ್ಬೋದು, ಅಥವಾ ನೀವು ಅಂದ್ಕೊಂಡಷ್ಟು ಸುಲಭವಾಗಿ ಅದು ಆಗದೇ ಇರುವಂಥದ್ದು, ಹೀಗೆಲ್ಲ ಅನುಭವಿಸ್ತೀರಾ. ಆದರೆ ಪರವಾಗಿಲ್ಲ. ಆ್ಯಸ್ ಐ ಟೋಲ್ಡ್, ಈ ಟೆಸ್ಟಿಂಗ್ ಪೀರಿಯಡ್ ಇದ್ದರೂ ಕೂಡ ನಿಮ್ಗೇನು ಬೇಕೋ ಅದು ಸಿಗುತ್ತೆ ಅನ್ನೋವಂಥದ್ದು ಇದೆ. ಆ ಥರದ್ದು ನಿಮಗೆ ಸಿಚುವೇಶನ್ ನೀವು ಲೈಕ್ ಫ್ಯೂಚರ್ನಲ್ಲಿ ನೋಡ್ತೀರಾ. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಹಣಕಾಸಿನ ವಿಷಯವಾಗಿ ಹುಷಾರಾಗಿರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ನಾನು 6 ಮಂತ್ಸ್ನಲ್ಲಿ ರಿಲೇಟೆಡ್ ಟು ಫೈನಾನ್ಸ್ ನಾನೇನು ಅಷ್ಟು ಬದಲಾವಣೆ ನೋಡ್ತಾ ಇಲ್ಲ. ಅದಕ್ಕೆ ನೀವು ಸ್ಮಾರ್ಟಾಗಿ ಮನಿನ ಸ್ಪೆಂಡ್ ಮಾಡಿ, ಹಣಕಾಸಿನ ವಿಷಯವಾಗಿ ಹುಷಾರಾಗಿರಬೇಕಾಗತ್ತೆ, ರೆಸ್ಪಾನ್ಸಿಬಲ್ ಆಗಿರಬೇಕಾಗತ್ತೆ ಅಂತ ಬರ್ತಾ ಇದೆ. ಜಡ್ಜ್ಮೆಂಟ್ ಬಂದಿರೋದ್ರಿಂದ ನೀವು ತುಂಬ ಕ್ಲೋಸ್ ಆಗಿದ್ದೀರಾ. ನಿಮ್ಗೇನು ಬೇಕೋ ಅದನ್ನು ಪಡೆಯೋದಕ್ಕೆ ನೀವು ಕ್ಲೋಸ್ ಆಗಿದ್ದೀರಾ. ಆದರೆ ಅದು ನಿಮಗೆ ನಾನು ಇಷ್ಟು ದಿನ ಕಾಯ್ತಾ ಇದ್ದೀನಲ್ಲ, ಇನ್ನು ಎಷ್ಟು ದಿನ ಕಾಯಬೇಕು, ಈ ಥರ ಮಾನಸಿಕವಾಗಿ ಇರಿಟೇಷನ್ ಆಗುತ್ತೆ. ಓಕೆ, ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ 6ನೇ ತಿಂಗಳಲ್ಲಿ ನೀವು ಆ ಒಂದು
ರಿಸಲ್ಟ್, ನೀವು ಏನಕ್ಕೆ ಎಫರ್ಟ್ಸ್ ಹಾಕ್ತಾಯಿದ್ದೀರಾ, ನೀವೇನು ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಇವಾಗ ಏನೋ ಒಂದು ಎಫರ್ಟ್ ಹಾಕ್ತಿರ್ತೀರ, ಇವಾಗ ಇದಾಗಬೇಕು ಅದಾಗಬೇಕು ಅಂತ ನೀವು ಪ್ರಯತ್ನಗಳನ್ನ ಹಿಂದೆ ಪಡ್ತಿರ್ತೀರ. ಆದರೆ ಅದಕ್ಕೆ ನಿಮಗೆ ಬಿಡುಗಡೆ ಸಿಗೋದಾಗಿರ್ಬೋದು, ಅದಕ್ಕೆ ನಿಮಗೆ ಉತ್ತರ ಸಿಗೋದಾಗಿರ್ಬೋದು 6th ಮಂತ್ನಲ್ಲಿ. ಓಕೆ, ಈಗ ನಿಮ್ಗೆ ಇದು ಗೊತ್ತಾಗಿರೋದ್ರಿಂದ ಈ ಒಂದು ಸಿಚುವೇಶನ್ನ ನೀವು ಮುಂದುವರಿಸ್ಕೊಂಡು ಹೋಗೋದು, ನಿಭಾಯಿಸೋದು ಸುಲಭ ಆಗುತ್ತೆ. ಓಕೆ, ನೀವು ಮೆಂಟಲಿ ಇಮೋಷ್ನಲಿ ಪ್ರಿಪೇರ್ ಆಗಿರಿ, ತುಂಬ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದರೆ ಆ ಥರ ಆಗುತ್ತೆ ಅಂತ ಬರ್ತಾಯಿದೆ ಫ್ಯೂಚರ್ನಲ್ಲಿ. ತುಂಬ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ತೀರಾ, ಬೇಜಾರು ಮಾಡ್ಕೊಳ್ತೀರಾ, ನಿಮ್ಮ ಲೈಫ್ ಬಗ್ಗೆ ನೀವೇ ಹತಾಶರಾಗ್ತೀರಾ. ಇಂಥದ್ದನ್ನೆಲ್ಲ ಫಸ್ಟ್ ಮನಸ್ಸಿಂದ ತೆಗೆದು ಹಾಕಿ ಅಂತ ಬರ್ತಾಯಿದೆ. ಟೆಂಪರೆನ್ಸ್ ಬರ್ತಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ನೀವೇ ಬ್ಯಾಲೆನ್ಸ್ ತರಬೇಕು, ಇನ್ಯಾರೂ ಬ್ಯಾಲೆನ್ಸ್ನ ತರೋಕ್ಕಾಗಲ್ಲ. ನಿಮ್ಮ ಮೂಡನ್ನ ಯಾರೂ ಆಫ್ ಮಾಡೋಕ್ಕಾಗಲ್ಲ. ನಿಮಗೆ ನೀವೇ ನಿಮ್ಮ ಮೂಡಿಗೆ ಜವಾಬ್ದಾರಿಗಳನ್ನ ತೊಗೊಂಡ್ರೆ, ನಿಮ್ಮ ಇಮೋಷನ್ಸ್ಗೆ ಜವಾಬ್ದಾರಿಗಳನ್ನ ತೊಗೊಂಡ್ರೆ ಲೈಫ್ ಸುಲಭ ಆಗುತ್ತೆ ಅಂತ ಬರ್ತಾಯಿದೆ. ಅಯ್ಯೋ ಹಾಗಾಯಿತು, ಅದಕ್ಕೆ ನನ್ನ ಮೂಡ್ ಹಾಳಾಗಿದೆ, ಅಥವಾ ಇವರಿಂದ ನನ್ನ ಮೂಡ್ ಹಾಳಾಗಿದೆ, ಈ ಥರ ಯೋಚನೆ ಮಾಡೋ ಬದಲು ನಾನು ನನ್ನ ಮೂಡನ್ನ ಹೇಗೆ ಆ್ಯಂಪ್ಲಿಫೈ ಮಾಡ್ಕೋಬೋದು, ನಾನು ಹೇಗೆ ನನ್ನ ಮೂಡನ್ನ ಪಾಸಿಟಿವ್ ಆಗಿ ತರುವಂಥದ್ದು, ಏನೇನು ಮಾಡಿದ್ರೆ ಸರಿ ಹೋಗುತ್ತೆ. ಹೌದು, ನಾನು ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾ ಇಲ್ವಲ್ಲ, ಪರವಾಗಿಲ್ಲ, ನಾನು ಕಾಯ್ತೀನಿ, ಇನ್ನು ಎಷ್ಟು ದಿನ ಅಂತ ಕಾಯ್ಬೋದಲ್ವಾ. ಆದರೂ ನನ್ನ ಕೈ ಮೀರಿ ಹೋಗ್ತಾ ಇರೋವಂಥದ್ದನ್ನ ನಾನು ಹಿಡಿಯೋಕ್ಕಾಗಲ್ಲ ಅಲ್ವಾ. ಅದನ್ನು ನಾನು ಸಹಿಸ್ಕೊಂಡು ಮುಂದುವರಿಸ್ತೀನಿ, ನಾನು ಜಯಿಸ್ತೀನಿ, ನನಗೆ ಆ ಒಂದು ಶಕ್ತಿ ಇದೆ ಅಂತ ನಿಮ್ಮ ಬಗ್ಗೆ ನೀವು ನಂಬಿಕೆನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ಏನು ಬರ್ತಾ ಇದೆ, ನೈಟ್ ಮೇರ್ ಕಾರ್ಡ್ ಬರ್ತಾ ಇದೆ. ಸೊ ಇದು ಎರಡು ಒಂದೇ ರೀತಿಯಾದ ಅರ್ಥ ಕೊಡುವಂಥ ಕಾರ್ಡ್ಸ್. ಓಕೆ, ನೈಟ್ ಮೇರ್ ಮತ್ತು 9 ಆಫ್ ಸ್ಪೋರ್ಟ್ಸ್. ನಿದ್ದೆ ಸರಿಯಾಗಿ ಬರೋದಿಲ್ಲ, ನಿದ್ದೆ ಮಾತ್ರೆಗಳನ್ನೇನಾದ್ರು ತೊಗೊಳ್ತಾ ಇದ್ದೀರಾ ಅಂದರೆ ಸ್ಟಾಪ್ ಮಾಡಿ, ಅದರಿಂದ ಏನು ಪ್ರಯೋಜನ ಇಲ್ಲ. ನಿದ್ರೆ ವಿಷಯದಲ್ಲಿ ನಿಮಗೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಕೆಟ್ಟ ಯೋಚನೆ ಮಾಡ್ತಾ ಇದ್ದೀರಾ. ಕೆಟ್ಟ ಯೋಚನೆಯಿಂದ ನಿಮಗೆ ಒಂಥರ ಡಾರ್ಕ್ನೆಸ್ನಲ್ಲಿರುವಂಥ ಅನುಭವಗಳು ಕೊಡುತ್ತೆ, ಕೆಟ್ಟ ಕನಸುಗಳು ಬರುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ. ಸೊ ಅದನ್ನು ಸರಿ ಮಾಡ್ಕೋಬೇಕು ಅಂತ ನೀವು ಕೇಳಿದ್ರೆ ನಾನೇನು ಹೇಳ್ತೀನಿ ಅಂದರೆ, ಮಂತ್ರಗಳನ್ನ ಪಠನೆ ಮಾಡಿ, ಯಾವ ದೇವ್ರನ್ನ ನಂಬ್ತೀರಾ ಆ ದೇವರ ಮೇಲೆ ವಿಶ್ವಾಸವನ್ನು ಹೆಚ್ಚಾಗಿ ಇಟ್ಕೊಳ್ಳಿ. ಅದರಿಂದ ನೀವು ನಿದ್ದೆ ಮಾಡುವಂಥ ವಿಷಯದಲ್ಲಿ ಒಂದು ಸ್ವಲ್ಪ ಚೇಂಜಸ್ನ ನೋಡ್ತೀರಾ, ನಿದ್ದೆ ಸರಿಯಾಗಿ ಬರುತ್ತೆ ಅಂತ ಹೇಳ್ತಾ ಇರೋದು ನಾನು. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ನಿಮಗೆ ಬ್ಲೈಂಡ್ ಕಾರ್ಡ್ ಬರ್ತಾ ಇದೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ, ನಿಮ್ಮ ಸಿಚುವೇಶನ್ ಜನರನ್ನ ನಂಬುವಾಗ ಅವ್ರನ್ನ ನೀವು ಬ್ಲೈಂಡಾಗಿ ನಂಬ್ತೀರಾ, ಬ್ಲೈಂಡಾಗಿ ಟ್ರಸ್ಟ್ ಮಾಡ್ತೀರಾ. ಅದು ನಿಮಗೆ ಮಾರಕವಾಗುತ್ತೆ ಅಂತ ಒಂದು ಕಾರ್ಡ್ ಬರ್ತಾ ಇದೆ. ನಾನು ಅವ್ರೇನೋ ನನಗೆ ಇಷ್ಟ ಆದರೂ ನಾನು ಅವ್ರೇನು ಹೇಳ್ತಾರೋ ಅದನ್ನೆಲ್ಲ ಮಾಡಿಬಿಡ್ತೀನಿ, ಈ ಥರ ಯೋಚನೆ ಮಾಡಬೇಡಿ. ಒಬ್ಬರನ್ನ ಕ್ಲೋಸಾಗಿ ನೀವು ಅವ್ರನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅವ್ರು ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಅದೇ ನಿಮ್ಮ ಒಂದು ವೀಕ್ನೆಸ್, ಬ್ಲೈಂಡಾಗಿ ಜನರನ್ನ ನಂಬೋದು. ಅದನ್ನು ಫಸ್ಟ್ ನೀವು ತೆಗೆದು ಹಾಕಬೇಕು ನಿಮ್ಮ ಲೈಫಿಂದ. ಅವ್ರನ್ನ ನಂಬಿ ಮೋಸ ಹೋಗುವಂಥದ್ದು ಅಂಥದ್ದೆಲ್ಲ ನೀವು ಮಾಡ್ತೀರಾ ಮಿಸ್ಟೇಕ್ಸ್. ಇನ್ನೊಂದೇನಾಗುತ್ತೆ, ನಿಮ್ಮ ಬಲಹೀನತೆ ಇನ್ನೊಂದೇನಿದೆ ಅಂದರೆ, ಪಪ್ಪೆಟ್ ಆಗಿಬಿಡ್ತೀರ. ಒಂದೊಂದು ಸಲ ಜನರಿಗೆ ನಿಮ್ಮ ಪವರ್ನ ಕೊಟ್ಬಿಡ್ತೀರಾ. ನೀವು ಇಷ್ಟಪಡುವಂಥ ವ್ಯಕ್ತಿಗೆ ನಿಮ್ಮ ಪವರ್ನ ಕೊಟ್ಬಿಡ್ತೀರ. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡುವಂಥದ್ದು, ಒಂದು ಬೊಂಬೆ ಥರ ಅವ್ರು ಏನು ಆಡಿಸ್ತಾರೋ ಹಾಗೆ ನೀವು ಆಡ್ಕೊಂಡು ಹೋಗ್ತೀರಾ. ಇದೆಲ್ಲ ಮಾಡೋದ್ರಿಂದ, ಒಬ್ರು ಹೇಳೋದ್ರಿಂದ ನೀವು ಅದನ್ನೇ ಅವ್ರು ಹೇಳೋ ಹಾಗೆ ನಡ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ನಲ್ಲಿ ನೀವು ಒಳ್ಳೆಯ ಗ್ರೋತ್ನ ನೋಡೋದಿಲ್ಲ. ಈ ಒಂದು ಆ್ಯಟಿಟ್ಯೂಡ್ನ ಫಸ್ಟ್ ನೀವು ತೆಗೆದುಹಾಕಬೇಕು ಅಂತ ಕೂಡ ಬರ್ತಾ ಇದೆ. ಸೊ ನಿಮ್ಮ ಪರ್ಸ್ನಲ್ ಗ್ರೋತ್ ಕಡೆ ಗಮನ ಕೊಟ್ಟು, ನಿಮ್ಮ ಪರ್ಸ್ನಾಲಿಟಿ ಕಡೆಗೆ ಸ್ವಲ್ಪ ಬದಲಾವಣೆಗಳನ್ನ ತಂದರೆ ನಿಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ. ಇಲ್ನೆಸ್ ಬರ್ತಿರೋದ್ರಿಂದ ಈ ಥರ ಕಾರ್ಡ್ಸ್ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ, ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ಓಕೆ, ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್ ಅಂದರೆ ಏನು, ಇದು ನನಗೆ ಗೊತ್ತು ಆದರೂ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಕೇಳೋದಲ್ಲ ನೀವು. ಈಗ ಈ ಥರ ಪ್ರಾಬ್ಲಮ್ ಬರುತ್ತೆ ಅಂದಾಗ ಅದಕ್ಕೆ ನೀವು ಮುಂದೆನೇ ಪ್ರಿಕಾಷನ್ನ ತೊಗೊಳ್ಳಿ. ಫ್ಲೂ ಆಗುವಂಥದ್ದು, ಜ್ವರ ಬರುವಂಥದ್ದು, ನೆಗಡಿ, ಕೆಮ್ಮು ಇಂಥದ್ದೆಲ್ಲ ತುಂಬ ನಿಮಗೆ ಅವಾಗವಾಗ ಜ್ವರ ಬರ್ತಿರುತ್ತೆ. ಇದನ್ನೆಲ್ಲ ತಪ್ಪಿಸ್ಬೇಕು ಅಂದರೆ ನೀವೇನು ಮಾಡಬೇಕು, ಪ್ರಾಪರ್ ಆಗಿರುವಂಥ ಡಯಟ್ನ ಫಾಲೋ ಮಾಡಿ, ಸರಿಯಾಗಿ ನಿದ್ದೆ ಮಾಡಿ, ಸೆಲ್ಫ್ ಕೇರ್ ಮಾಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ. ಸೊ ನಿಮ್ಮನ್ನು ನೀವೇ ಸ್ಟ್ರೆಸ್ ಮಾಡ್ಕೋಬೇಡಿ. ಬಿಕಾಸ್ ಆ ಥರ ಒಂದು ಪರಿಸ್ಥಿತಿ ನಿಮಗಿದೆ. 5 ತಿಂಗಳು ಲೈಕ್ ಯು ಹ್ಯಾವ್ ಪ್ರಾಬ್ಲಮ್ಸ್. ಯಾಕೆಂದರೆ ಅಲ್ಲಲ್ಲೇ ಸ್ಟಕ್ ಆಗುತ್ತೆ ಲೈಫ್ ನಿಮ್ಮದು. ಅದರಿಂದ ನಿಮ್ಗೆ ಇರಿಟೇಷನ್ ಆಗುತ್ತೆ.
ಅದಕ್ಕೆ ನೀವೇನು ಮಾಡ್ಬೋದು, ಜಂಕ್ ಜಾಸ್ತಿ ತಿನ್ನೋದಾಗಿರ್ಬೋದು, ನಿಮ್ಮ ಲೈಫ್ನ ನೀವು ಸರಿಯಾಗಿ ನಿಮ್ಮ ಹೆಲ್ತ್ನ ನೋಡ್ಕೊಳ್ದೇ ಇರುವಂಥದ್ದು ಅಂಥದ್ದೆಲ್ಲ ಆಗುತ್ತೆ. ಓಕೆ, ಬಟ್ ನೀವು ಸರಿ ಮಾಡ್ಕೋಬೇಕು, ಅದು ನಿಮ್ಮ ಜವಾಬ್ದಾರಿನೇ ಆಗಿದೆ. ಓಕೆ, ಬಟ್ 6ನೇ ತಿಂಗಳ ಒಳಗಡೆ ಸರಿ ಹೋಗುತ್ತೆ ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು 3rd ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. 3ನೇಯ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಇವಾಗ ನಾನು ಮಾಡ್ತಾಯಿದ್ದೀನಿ. ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಲೈಫ್ನಲ್ಲಿ ಮುಂದಿನ ದಿನಗಳಲ್ಲಿ, 6 ಮಂತ್ಸ್ ಹೇಗಿರುತ್ತೆ ನಿಮ್ಮದು, ಈ ವಿಷಯವಾಗಿ ರೀಡಿಂಗ್ನ ಮಾಡ್ತಾಯಿದ್ದೀನಿ ನಾನು. ಮತ್ತು ವಾಟ್ ಈಸ್ ದಿ ಎನರ್ಜಿ, ಆನ್ ದ ಹೋಲ್ ಎನರ್ಜಿ ಹೇಗಿದೆ ನಿಮ್ಮದು, ಮತ್ತು ದೈವದಿಂದ ಮೆಸೇಜಸ್ ಏನಿದೆ ನಿಮ್ಮದು, ವಾಟ್ ಆರ್ ದ ಮೆಸೇಜಸ್ ಫ್ರಮ್ ದ ಡಿವೈನ್, ಅದನ್ನು ಯು ಹ್ಯಾವ್ ಅ ಸ್ಪೆಷಲ್ ಮೆಸೇಜ್. ನೋಡೋಣ ಅದು ಏನಿದೆ ಅಂತ. ಜಸ್ಟಿಸ್, 5 ಆಫ್ ಸ್ಪೋರ್ಟ್ಸ್, ಬರ್ನಿಂಗ್ ಟವರ್, ಓ ಗಾಡ್, ಕ್ವೀನ್ ಆಫ್ ಕಪ್ಸ್, ಹ್ಯಾಂಗ್ಡ್ ಮ್ಯಾನ್. ಏರುಪೇರುಗಳಿದೆ ಲೈಫಲ್ಲಿ. ಓಕೆ, ಪ್ರಿಪೇರ್ಡ್ ಆಗಿರಿ, ಫೇಸ್ ಮಾಡಬೇಕು ನೀವು ನಿಮ್ಮ ಲೈಫ್ನ. ಪಾಸಿಟಿವ್, ಚಾಲೆಂಜಿಂಗ್ ಕಾರ್ಡ್, ಚಾಲೆಂಜಿಂಗ್ ಕಾರ್ಡ್, ಪಾಸಿಟಿವ್ ಕಾರ್ಡ್, ಚಾಲೆಂಜಿಂಗ್ ಕಾರ್ಡ್, ಪಾಸಿಟಿವ್, ಈ ಥರ ಬರ್ತಾ ಇದೆ. ಓಕೆ, ಓವರ್ ಆಲ್ ಎನರ್ಜಿ ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. 6 ತಿಂಗಳು ಹೀಗಿರುತ್ತೆ, ನಿಮ್ಮ ಹಾರ್ಟ್ಗೆ ನೋವು ಕೊಡುವಂಥ ಒಂದು ಪರಿಸ್ಥಿತಿ. ಓಕೆ, ಇನ್ನೊಂದು ಏನು ಮೈಂಡಿಗೆ ಬರ್ತಾ ಇದೆ ಅಂದರೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೆಲವರಿಗಿರ್ಬೋದು. ಸೊ ಮೇ ಬಿ ನೀವೊಂದು ಒಳ್ಳೆಯ ಚೆಕಪ್ ಮಾಡಿಸ್ಕೊಂಡ್ಬಿಡಿ. ರಿಲೇಟೆಡ್ ಟು ಯೋರ್ ಹಾರ್ಟ್ ಏನಿದೆ ಚೆಕಪ್ ಮಾಡಿಸ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಇದೆ, ಡಾಕ್ಟರ್ ಏನಾದರೂ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂದರೆ, ನಾನೇನು ನೋಡ್ತಾ ಇದ್ದೀನಿ, ಕೆಲವರಿಗೆ ಹಾರ್ಟ್ ಸರ್ಜರಿ ನೋಡ್ತಾ ಇದ್ದೀನಿ. ಓಕೆ, ಇದು ಎಲ್ರಿಗೂ ಅಂತ ನಾನು ಹೇಳಲ್ಲ, ಆದರೆ ನನಗೆ ಅದೇ ಫ್ಲ್ಯಾಶ್ ಆಯಿತು ಇದು ನೋಡಿದ ತಕ್ಷಣ. ಸಮ್ ಸರ್ಜರಿ ಅಂತ ಬರ್ತಾ ಇದೆ. ಸೊ ಅಸಡ್ಡೆ ಆಗಿರಬೇಡಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ನಿಮಗೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ, ಹೆಲ್ತಲ್ಲಿ ಏನೋ ಏರುಪೇರುಗಳಾಗ್ತಾಯಿದೆ, ಯಾಕೋ ನನಗೆ ಸರಿ ಇದೆ ಅನ್ನಿಸ್ತಾ ಇಲ್ಲ, ಆ ಥರ ನಿಮಗೆ ಅನ್ನಿಸ್ತಿದೆ, ಆ ಥರ ಅನುಭವ ಆಗ್ತಾಯಿದೆ ಅಂದರೆ ಒಂದು ಚೆಕಪ್ ಮಾಡಿಸ್ಕೊಳ್ಳಿ ಪ್ಲೀಸ್. ಓಕೆ, ಇಂಪಾರ್ಟೆಂಟ್. ಒಂದೊಂದು ಸಲ ಇದು ನಿಮಗೆ ಗೊತ್ತೇ ಇರೋದಿಲ್ಲ, ಆದರೆ ನೀವು ಇವಾಗ ಹೋಗಿ ಚೆಕಪ್ ಮಾಡಿಸ್ಕೊಂಡ್ರೆ ಇದು ಒಂದೊಂದು ಸಲ ಡಾಕ್ಟರ್ಸ್ ಹೇಳ್ತಾರೆ, ಇದು ಮುಂಚೆನೇ ನಮಗೆ ಗೊತ್ತಾಗಿದ್ದರೆ ನೀವು ಈ ಥರದ್ದೊಂದು ಪ್ರಾಬ್ಲಮಿಂದ ಆಚೆ ಬರ್ಬೋದಾಗಿತ್ತು ಅಂತ. ಬಟ್ ಇದು ನಿಮಗೆ ಬಂತು, ಈಗ ಒಂದು ಮೆಸೇಜ್ ಈ ಥರದ್ದು ಡಿವೈನ್ ಏಂಜಲ್ಸಿಂದ ಅಥವಾ ನೀವು ನಂಬುವ ದೇವರಿಂದ ಒಂದು ಮೆಸೇಜ್ ಬಂತು ಅಂದರೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಮೆಸೇಜಸ್ ಏನು ಬರ್ತಾ ಇದೆ, ಕಾನ್ಫ್ಲಿಕ್ಟ್ ಕಾರ್ಡ್ ಬರ್ತಾ ಇದೆ. ರಿಲೇಷನ್ಶಿಪ್ಸ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ನೋಡ್ತೀರಾ ನೀವು ಈ ಒಂದು 6 ತಿಂಗಳು. ಒಂಥರ ಮನೇಲಿ ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ಹಾಗೂ ಕೆಲವರಿಂದ ನೀವು ದೂರ ಆಗಿಬಿಡ್ತೀರಾ. ನಿಮ್ಮ ಮನಸ್ಸಿಗೆ ತುಂಬ ನೋವು ಮಾಡ್ತಾರೆ, ಮಾನಸಿಕವಾಗಿ ನೀವು ಕುಗ್ಗಿದ್ದೀರ. ಈಗ ಪ್ರೆಸೆಂಟ್ ಹಾಗೆ ಇದೆ ನಿಮ್ಮ ಸಿಚುವೇಶನ್ನು, ನಿಮ್ಮ ಎನರ್ಜಿ ಕೂಡ. ಆಕ್ಸಿಡೆಂಟ್ ಕಾರ್ಡ್ ಬರ್ತಾ ಇದೆ. ಓ ಮೈ ಗಾಡ್. ಓಕೆ, ಟ್ರಾವೆಲ್ ಮಾಡೋವಾಗ ಹುಷಾರಾಗಿರಿ. ನಾನೇನು ಹೇಳ್ತೀನಿ, 2 ತಿಂಗಳು, ಓಕೆ, ಇವತ್ತಿಂದ 2 ತಿಂಗಳು ಸ್ವಲ್ಪ ಟ್ರಾವೆಲ್ನ ಅವಾಯ್ಡ್ ಮಾಡೋದೇ ಬೆಟರ್ ಅಂತ ಹೇಳ್ತೀನಿ. ಅಂದರೆ ಇವಾಗ ನೀವು ದೂರ ಎಲ್ಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ನೀವು ಯಾವುದೋ ಬೇರೆ ಜಾಗಕ್ಕೆ ಹೋಗಬೇಕು, ನಿಮ್ಮ ಫ್ಯಾಮ್ಲಿ ಜೊತೆ ಹೋಗಬೇಕು. ಈಗ ಆಕ್ಸಿಡೆಂಟ್ ಬಂತು, ಡೇಂಜರ್ ಕಾರ್ಡ್, ಇಂಜುರಿ ಕಾರ್ಡ್, ಕಾಷನ್ ಕಾರ್ಡ್, ಇದಾಗುತ್ತೆ ಅಂದರೆ ಇದಾಗೇ ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆಗುವ ಸಂಭವ ಇದೆ. ಆ ಥರದ್ದು ಒಂದು ಚಾನ್ಸಸ್ ಹೈ ಆಗಿದೆ. ಅದನ್ನು ನೀವು ತಡೆ ಹೊಡಿಬೇಕು, ಅದಕ್ಕೊಂದು ತಡೆಗಟ್ಟಬೇಕು ಅಂದರೆ ನೀವು 2 ಮಂತ್ಸ್ ಸ್ವಲ್ಪ ಹೇಳೋದ್ನಲ್ಲ, ಟ್ರಾವೆಲ್ ಅವಾಯ್ಡ್ ಮಾಡಿ. ಮೇ ಬಿ ನೀವು ಡ್ರೈವ್ ಮಾಡಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ. ಈ ಥರದ್ದು ಒಂದು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇದ್ದರೆ ಅದು ನಿಮಗೆ ಒಳ್ಳೆಯದು. ಓಕೆ, 2 ಮಂತ್ಸ್ ಆದಮೇಲೆ ಎವ್ರಿಥಿಂಗ್ ಈಸ್ ಫೈನ್. ಬಟ್ 2 ಮಂತ್ಸ್ ಇವತ್ತಿಂದ ಒಂದು ಪ್ರಿಕಾಷನ್ ಈಗಲೇ ತೊಗೊಂಡ್ಬಿಡಿ. ಓಕೆ, ರಿಸ್ಕ್ನ ತೊಗೊಳಕ್ಕೆ ಹೋಗಬೇಡಿ. ಟ್ರಾವೆಲ್ ಅವಾಯ್ಡ್ ಮಾಡ್ಬೋದು ಅಂದರೆ ಅವಾಯ್ಡ್ ಮಾಡಿಬಿಡಿ. ಓಕೆ, ಒರಿಜಿನ್ ಕಾರ್ಡ್ ಬರ್ತಾ ಇದೆ. ಇನಿಸಿಯೇಷನ್, ಕ್ರಿಯೇಟಿವಿಟಿ, ವೈಟಾಲಿಟಿ. ಇದರ ಅರ್ಥ ಏನು ಅಂದರೆ, ನೀವು ಒಂದು ಕೆಲಸಕ್ಕೆ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತೀರಾ, ಅದರಲ್ಲಿ ಗ್ರೋತ್ ಇದೆ. ಏನಾದರೂ ಒಂದು ಕೆಲಸಕ್ಕೆ ನೀವು ಹೊಸದಾಗಿದೆ, ಇದನ್ನು ನಾನು ಮಾಡ್ತೀನಪ್ಪ, ಅಥವಾ ನೀವೊಂದು ಹೊಸ ಜಾಬಿಗೆ ಜಾಯ್ನ್ ಆಗ್ತಿದ್ದೀರಾ, ಅಥವಾ ನೀವೇನೋ ಒಂದು ಮಾಡದೇ ಇರೋವಂಥದ್ದು, ಇಷ್ಟು ದಿನ ಮಾಡದೇ ಇರೋವಂಥದ್ದು ಫಸ್ಟ್ ಟೈಮ್ ನೀವು ಮಾಡ್ತಾ ಇದ್ದೀರಾ ಅಂದರೆ ಆ ವಿಷಯದಲ್ಲಿ ನೀವು ಸಕ್ಸಸ್ನ ನೋಡ್ತೀರಾ. ಏನಾದರೂ ಆಗಿರ್ಬೋದು, ಮೇ ಬಿ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಿರ್ಬೋದು, ಅಥವಾ ಯಾರನ್ನೋ ಇಷ್ಟಪಡ್ತಿರ್ಬೋದು, ಆ ಥರದ್ದೊಂದು ಅನುಭವ ನಿಮ್ಗಾಗಿರ್ಬೋದು, ಅದರಲ್ಲಿ ಸಕ್ಸಸ್ ಇದೆ. ಮತ್ತು
ಏನೋ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಈಗ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ, ಅದರಲ್ಲಿ ಸಕ್ಸಸ್ ಇದೆ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ವೆರಿ ಗುಡ್ ಇಟ್ ಈಸ್. ಓಕೆ, ಫಾರ್ ಯು ಕೊಲ್ಯಾಬ್ರೇಷನ್ ಕಾರ್ಡ್ ಬರ್ತಿರೋದ್ರಿಂದ ಪಾರ್ಟ್ನರ್ಶಿಪ್ ಇದೆ ಒಂದು. ಮತ್ತು ನಿಮ್ಮ ಬಿಸ್ನೆಸ್ನಲ್ಲಿ ನಾನು ಗ್ರೋತ್ ನೋಡ್ತಾ ಇದ್ದೀನಿ. ನೀವೇನಾದರೂ ಬಿಸ್ನೆಸ್ ಫೀಲ್ಡ್ನಲ್ಲಿದ್ದೀರಾ ಅಂದರೆ ಆಫರ್ಸ್ ಬರುತ್ತೆ. ಪಾರ್ಟ್ನರ್ಶಿಪ್ ಅಂದರೆ ಪಾರ್ಟ್ನರ್ಶಿಪ್ನಲ್ಲಿ ಕೂಡ ನೀವೇನಾದರೂ ಮಾಡಬೇಕು ಅಂತ ಐಡಿಯಾಸ್ ಇದೆ ಅಂದರೆ ಅದರಲ್ಲೂ ನಾನು ಸಕ್ಸಸ್ ನೋಡ್ತಾ ಇದ್ದೀನಿ. ಬುಲಿ ಕಾರ್ಡ್ ಬರ್ತಾ ಇದೆ. ಓಕೆ, ಬುಲಿ ಕಾರ್ಡ್ ಏನಕ್ಕೆ ಬರ್ತಾ ಇದೆ ಅಂದರೆ ಒಂದೊಂದು ಸಲ ಜನ ನಿಮ್ಮನ್ನ ಹೇಗೆ ಮಾಡ್ತಾರೆ ಅಂದರೆ ನಿಮ್ಮಲ್ಲೇನೋ ಕೊರತೆ ಇದೆ, ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ, ನೀನು ಸರಿ ಇಲ್ಲ, ಈ ಥರ ನಿಮ್ಗೊಂದು ಭ್ರಮೆನ ಮೂಡಿಸ್ತಾರೆ. ಇದನ್ನು ನಾವು ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತೀವಿ. ನಿಮ್ಮಲ್ಲಿ ಇಲ್ಲದೇ ಇರುವಂಥ ಗುಣನ ನಿನ್ನಲ್ಲಿದೆ ಅಂತ ನಿಮಗೆ ಅದನ್ನು ನಂಬಿಸುವಂಥದ್ದನ್ನ ನಾವು ಗ್ಯಾಸ್ ಲೈಟಿಂಗ್ ಅಂತ ಅಕಾರ್ಡಿಂಗ್ ಟು ಸೈಕಾಲಜಿ ಹೇಳ್ತೀವಿ. ಈ ಥರ ನಿಮಗೆ ಕೆಲವರು ನಿಮ್ಗೆ ಹತ್ತಿರ ಇರುವಂಥ ಜನರು ನಿಮಗಿಲ್ಲದೆ ಇರುವಂಥ ಗುಣನ ನಿನ್ನಲ್ಲಿದೆ ಅಂತ ಹೇಳಿ ಮಾನಸಿಕವಾಗಿ ಕುಗ್ಗಿಸ್ತಾರೆ. ಓಕೆ, ಇವಾಗ ನಿಮ್ಗೆ ಇದು ಗೊತ್ತಾಗಿರೋದ್ರಿಂದ ನಿಮ್ಗೆ ಯಾರಾದರೂ ಆ ಥರ ಹೇಳ್ತಾರೆ ಅಂದರೆ ಅದನ್ನು ನೀವು ತಗೊಳ್ಳುವ ಅವಶ್ಯಕತೆ ಇಲ್ಲ. ಆ ಥರ ನೀವು ಅದನ್ನು ಹೌದಾ ನಾನು ಹೀಗ ಅಂತ ನಂಬುವ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದೀನಿ ನಾನು. ಜಸ್ಟಿಸ್ ಬರ್ತಿರೋದ್ರಿಂದ ನ್ಯಾಯವಾಗಿ ನಿಮ್ಗೇನು ಸಿಗಬೇಕೋ 6 ತಿಂಗಳಲ್ಲಿ ಸಿಕ್ಕೇ ಸಿಗತ್ತೆ. ಅನ್ಯಾಯವಾಗಿ ಏನಾದರೂ ಆಗಿದೆ, ನಿಮಗೆ ಮೋಸ ಆಗಿದೆ, ನಿಮ್ಮಿಂದ ಏನೋ ಜನ ಕಿತ್ಕೊಂಡಿದ್ದಾರೆ, ಆ ಥರ ಒಂದು ಅನುಭವ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಬರ್ತಾ ಇದೆ 6 ಮಂತ್ಸ್ನಲ್ಲಿ. 5 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ದಿಸ್ ಈಸ್ ಅ ಪ್ರಾಬ್ಲಮ್ ಕಾರ್ಡ್. ಬಿಕಾಸ್ ರಿಲೇಷನ್ಶಿಪ್ಸ್ನಲ್ಲಿ ಅಂದರೆ ನೀವು ಹೇಳೋದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥದ್ದು, ಅಥವಾ ನಾನು ಆಗಲೇ ಹೇಳೋದ್ನಲ್ಲ ಗ್ಯಾಸ್ ಲೈಟಿಂಗ್ ಮಾಡುವಂಥದ್ದು, ನೀನು ಸರಿ ಇಲ್ಲ ಅಂತ ಒಂದು ಜಗಳಗಳಾಗುತ್ತೆ. ಅವಾಯ್ಡ್ ಮಾಡಿ. ಈಗ ನನ್ನಿಂದ ಇಲ್ಲಿ ಮನೇಲೋ ಅಥವಾ ಆಚೆನೋ ಜಗಳ ಆಗಬಹುದು ಅಂತ ನಿಮ್ಗೆ ಆ ಟೈಮಲ್ಲಿ ಅನ್ನಿಸ್ತು, ಆ ಸೆಕೆಂಡಲ್ಲಿ ಅನ್ನಿಸ್ತಾ ಇದೆ ಅಂದರೆ, ಜಗಳಕ್ಕೆ ಹೋಗ್ಬೋದು ಅನ್ನಿಸ್ತಾ ಇದೆ ಅಂದರೆ ಆ ಟೈಮ್ನಲ್ಲಿ ನೀವೇ ಸುಮ್ಮನಿದ್ಬಿಡಿ, ಅದೇ ಬೆಟರ್. ಓಕೆ, ಯಾಕಂದರೆ ಆ ಥರ ಪ್ರಾಬ್ಲಮ್ ಇದೆ. ಮತ್ತು ನಿಮ್ಮನ್ನು ಬಿಟ್ಟು ಹೋಗುವಂಥದ್ದು, ನೀವೇ ಬಿಟ್ಟು ಹೋಗುವಂಥದ್ದು, ಈ ಥರ ಎಲ್ಲ ಅನುಭವಗಳು ಒಂದು 3 ತಿಂಗಳು ಕೆಟ್ಟದಾಗಿದೆ ಟೈಮು. ರಾಂಗ್ ಡಿಸಿಷನ್ಸ್ನ ತೊಗೊಂಡ್ಬಿಡ್ತೀರಾ, ಈ ಥರ ಎಲ್ಲ ಆಗುತ್ತೆ. ಹುಷಾರಾಗಿರಿ. ಕ್ವೀನ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಇಮೋಷ್ನಲಿ ನೀವು ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಮನ್ನು ನೀವು ನಂಬಬೇಕಾಗತ್ತೆ. ಇದನ್ನು ನೀವು ಫೇಸ್ ಮಾಡುವಂಥ ಶಕ್ತಿ ನಿಮಗಿದೆ ಅಂತ ಕೂಡ ಬರ್ತಾ ಇದೆ. ದೈವದ ಬಲ ಇದೆ. ಹೈ ಪ್ರೀಸ್ಟಸ್ ಬಂದಿದೆ. ಏನೋ ಅಂಥದ್ದು ದೊಡ್ಡದಾಗಿ ಪ್ರಾಬ್ಲಮ್ ಆಗಲ್ಲ, ಆದರೆ ನಾನು ಏನೇನು ನೋಡಿದ್ದೀನಿ ಅದನ್ನೆಲ್ಲ ನಿಮ್ಗೆ ಹೇಳಿದ್ದೀನಿ. ಅದನ್ನೆಲ್ಲ ನೀವು ಕಾಶಿಯಸಾಗಿ ತೊಗೊಳ್ಳಿ. ಹೇಳಿದ್ನಲ್ಲ, ಕಾನ್ಫ್ಲಿಕ್ಟ್ಸ್, ಜಗಳಗಳಾಗುವಂಥದ್ದು, ಆಕ್ಸಿಡೆಂಟ್ ವಿಷಯ, ಸರ್ಜರಿ ವಿಷಯ, ಅದಾದ ನಂತರ ಒಳ್ಳೆಯದು ನಡೆಯುತ್ತೆ, ಕೆಟ್ಟದ್ದೇ ನಡೆಯುತ್ತೆ ಅಂತ ಹೇಳ್ತಾ ಇಲ್ಲ. ಇವಾಗ ಈಗ ಆಗಬಹುದು, ಈ ಥರ ಆಗಬಹುದು ಅಂದಾಗ ಅದನ್ನು ನೀವು ಕಾಶಿಯಸಾಗಿ ಆ ಸ್ಟೆಪ್ನ ತೊಗೊಳ್ಬೇಕು ನೀವು. ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ಅಫ್ಕೋರ್ಸ್ ನಾನು ಕೆಲವರಿಗೆ ಹೆಲ್ತ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇದೆ ಅಂತಲೇ ನೋಡ್ತಾ ಇದ್ದೀನಿ. ಅವ್ರಿಗೆ ಬೆಡ್ ರೆಸ್ಟ್ ಆಗುವಂಥದ್ದು, ಅಂದರೆ ಒಂದು ಸರ್ಜರಿ ಅಂತೂ ಗ್ಯಾರಂಟಿ ಇದೆ ಕೆಲವರಿಗೆ, ಎಲ್ರಿಗೂ ಅಲ್ಲ. ಇದು ಜನರಲ್ ರೀಡಿಂಗ್ನಲ್ಲಿ ಏನು ಹೈಲೈಟ್ ಆಗುತ್ತೆ ಅದನ್ನೇ ನಾನು ನಿಮ್ಗೆ ಹೇಳಬೇಕು. ಓಕೆ, ಸೊ ದ್ಯಾಟ್ ವಾಸ್ ದ ರೀಡಿಂಗ್. ಐ ಹೋಪ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.